ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಾರದು ಅಷ್ಟೇ ಹಠ ಹಿಡಿದು ಕುಳಿತಿದೆ. ಸಿದ್ದರಾಮಯ್ಯ ಪಟಾಲಂ ಸಿಎಲ್ಪಿ ಸಭೆಯಲ್ಲಿ ಸಿದ್ದು ಸಿಎಂ ಆಗಿ ಆಯ್ಕೆ ಆಗಿದ್ರು. ಈಗಲೂ ಕೂಡ ಸಿಎಲ್ಪಿ ಸಭೆಯಲ್ಲಿ ಸಿಎಂ ಆಯ್ಕೆ ಆಗಲಿ, ಬಲಾಬಲ ಪರೀಕ್ಷೆ ನಡೆದು ಹೋಗ್ಲಿ ಅಂತ ಹೇಳ್ತಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಸಿದ್ದು ಸಿಎಂ ಆಗಿ ಆಯ್ಕೆ ಆಗಿದ್ರು. ಈಗಲೂ ಕೂಡ ಸಿಎಲ್ಪಿ ಸಭೆಯಲ್ಲಿ ಸಿಎಂ ಆಯ್ಕೆ ಆಗಲಿ, ಬಲಾಬಲ ಪರೀಕ್ಷೆಯನ್ನ ನಡೆಸೇ ಬಿಡೋಣ, ನಡೆದು ಹೋಗ್ಲಿ ಅಂತ ಇದೆ ಸಿದ್ದು ಟೀಮ್ ಹಠ ಕಂಡು ಕಂಗಾಲಾಗಿದ್ದಾರೆ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡಬಾರ್ದಷ್ಟೇ. ನೆನೆ ಕೂಡ ಅದನ್ನೇ ಹೇಳ್ತಾ ಇದ್ರು ಶಾಸಕರು. ಸಿದ್ದರಾಮಯ್ಯ ನಿವಾಸಕ್ಕೆ ತೆರಳಿಬಿಟ್ಟು ಏನಾಯ್ತು ಅಂತ ಕೇಳಿದ್ರು ಸಿದ್ದರಾಮಯ್ಯ ಯಾವುದೇ ಅಪ್ಡೇಟ್ಸ್ ಕೊಡ್ತಾ ಇರಲಿಲ್ಲ. ಬಟ್ ಇವ್ರ ಶಾಸಕರೆಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆಯನ್ನ ಕೊಡಬೇಡಿ, ನಮ್ಮ ಒಂದು ಬೆಂಬಲ ನಿಮಗಿದೆ, ಸಹಿ ಹಾಕಿರುವಂತಹ ಪತ್ರವನ್ನ ನಾವು 100 ಜನ ಶಾಸಕರು ಸಹಿ ಹಾಕಿರುವಂತಹ ಪತ್ರವನ್ನ ನಾವು ಸಿದ್ಧಪಡಿಸಿದೀವಿ, ರಾಜೀನಾಮೆಯನ್ನ ಕೊಡಬೇಡಿ, ಯಾವುದೇ ಕಾರಣಕ್ಕೂ ಕೂಡ ಪಟ್ಟದಿಂದ ಕೆಳಗಿಳಿಬೇಡಿ ಅಂತ ಹೇಳ್ಬಿಟ್ಟು ಶಾಸಕರು ಸಿದ್ದರಾಮಯ್ಯನವರ ಕಿವಿ ತುಂಬ್ತಾ ಇದ್ರು ತಮ್ಮ ಮಾತುಗಳನ್ನ. ಈಗಲೂ ಕೂಡ ಅದೇ ಕಂಟಿನ್ಯೂ ಆಗ್ತಾ ಇದೆ. ರಾಜೀನಾಮೆ ಕೊಡಬಾರ್ದಷ್ಟೇ ಹಠ ಹಿಡಿದು ಕುಳಿತಿದ್ದಾರೆ ಸಿದ್ದರಾಮಯ್ಯ ಪಟಾಲಂ. ಸಿಎಲ್ಪಿ ಸಭೆಯಲ್ಲಿ ಸಿದ್ದು ಸಿಎಂ ಆಗಿ ಆಯ್ಕೆ ಆಗಿರ್ತಾರೆ. ಈಗಲೂ ಕೂಡ ಸಿಎಲ್ಪಿ ಸಭೆಯಲ್ಲೇ ಸಿಎಂ ಆಯ್ಕೆ ಆಗಲಿ ಅಂತ ಹೇಳ್ಬಿಟ್ಟು ಹಠ ಹಿಡಿದು ಕೂತಿದ್ದಾರೆ. ಬಲಾಬಲ ಪರೀಕ್ಷೆ ನಡೆದು ಹೋಗ್ಲಿ ಅಂತ ಹೇಳ್ತಾ ಇದ್ದಾರೆ ಸಿದ್ದು ಟೀಮ್ ಕಡೆಯಿಂದ. ಇವರ ಹಠವನ್ನು ನೋಡಿ ಡಿಕೆಶಿಗೆ ದೊಡ್ಡ ಟೆನ್ಷನ್, ತಲೆ ಬಿಸಿ ಆಗಿದೆ. ಏನೆಲ್ಲ ಪ್ಲಾನಿಂಗ್ಸ್ ಅನ್ನ ನಡೆಸ್ತಾ ಇದ್ದಾರೋ, ಸಿದ್ಧತೆಗಳನ್ನ ನಡೆಸ್ತಾ ಇದ್ದಾರೋ ಅಂತ ಹೇಳ್ಬಿಟ್ಟು. ಇನ್ನೇನು ಕೈಗೆ ಬಂತು, ಅಧಿಕಾರ ಸಿಕ್ಕಿಬಿಡ್ತು ಅನ್ನೋ ಹೊತ್ತಲ್ಲೇನೆ ಕಸ್ತುಗೊಳ್ಳುವಂತಹ ಕೆಲಸಗಳು ನಡ್ತಾ ಇರೋದು ನೋಡಿ ಡಿಕೆಶಿಗೆ ಆತಂಕ ಶುರುವಾಗಿದೆ. ಈಗ ಬಲಾಬಲ ಪರೀಕ್ಷೆ ಮಾಡಿದ್ರೆ ಏನು ಮಾಡೋದು? ಸಿಎಲ್ಪಿ ಸಭೆಯಲ್ಲಿ ಪರಮೇಶ್ವರ್ ವರ್ಸಸ್ ಡಿಕೆಶಿ ಯುದ್ಧ ಫಿಕ್ಸ್ ಆಗತ್ತಾ? ಈಗ ಆಲ್ರೆಡಿ ಸಿದ್ದರಾಮಯ್ಯ ಟೀಮ್ ಪರಮೇಶ್ವರ್ ಬೆಂಬಲಿಸುವಂತಹ ನಿರೀಕ್ಷೆ ಕೂಡ ಇದೆ. ಬಿಕಾಸ್ ಸಿದ್ದರಾಮಯ್ಯ ಬಾಯಲ್ಲೂ ಕೂಡ ಪರಮೇಶ್ವರ್ ಅಂತಾನೆ ನಿನ್ನೆಯಿಂದನೂ ಕೂಡ ಅದೇ ಹೆಸರು ಕೇಳಿ ಬರ್ತಾ ಇರುವಂಥದ್ದು. ಬಲಾಬಲ ಪರೀಕ್ಷೆಗೆ ಪರಮೇಶ್ವರ್ ಕಣಕ್ಕಿಳಿಸುವುದಕ್ಕೆ ಪ್ಲಾನಿಂಗ್ಸ್ ಏನಾದರೂ ತೆರೆಮರೆಯ ಹಿಂದೆ ಮಾಡ್ತಾ ಇದ್ದಾರಾ ಅನ್ನುವಂಥ ಸಂಶಯಗಳು ಕೂಡ ಇದೆ. ಸೊ ಸಿದ್ದು ಟೀಮ್ ಈಗ ಆಲ್ರೆಡಿ ಆಪರೇಷನ್ ಸ್ಟಾರ್ಟ್ ಮಾಡಿದೆ ಅನ್ನುವಂಥದ್ದು ಕೂಡ. ಈಗ ಆಲ್ರೆಡಿ 40 ಶಾಸಕರ ಸಹಿಯನ್ನ ಸಂಗ್ರಹಿಸಿದ್ದಾರೆ ಪರಂ. ಸೊ ಸಿದ್ದರಾಮಯ್ಯ ಟೀಮ್ ಪರಮೇಶ್ವರ್ ಬೆಂಬಲಿಸುವಂತಹ ನಿರೀಕ್ಷೆ ಕೂಡ ಹೆಚ್ಚಾಗಿದೆ. ಅಥವಾ ಅಹಿಂದ ಮತಗಳು ಯಾವ ಕಡೆನೂ ಕೂಡ ವಾಲಬಾರದು, ಹಾಗೆ ಇರಬೇಕು ಅಂತ ಹೇಳಿದ್ರೆ ಖರ್ಗೆ ಅವರನ್ನ ಕೂರಿಸಿ, ಆ ಸ್ಥಾನನ ಖರ್ಗೆ ಅವ್ರಿಗೆ ಕೊಡಿ ಅಂತ ಹೇಳ್ಬಿಟ್ಟು. ಸೊ ಕಾದ್ ನೋಡಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ರೀತಿಯಾದಂತಹ ಆಪರೇಷನ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಬಲಾಬಲ ಪರೀಕ್ಷೆಗೆ ಪರಮೇಶ್ವರ್ ಕಣಕ್ಕಿಳಿಸೋದಕ್ಕೆ ಸಿದ್ಧತೆಯನ್ನ ಮಾಡ್ತಾ ಇರುವಂಥದ್ದು ಡಿಕೆಶಿ ಟೀಮ್. ಸಿಎಲ್ಪಿ ಸಭೆಯಲ್ಲಿ ಪರಮೇಶ್ವರ್ ವರ್ಸಸ್ ಡಿಕೆಶಿ ಯುದ್ಧ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ ಆಲ್ರೆಡಿ 40 ಜನ ಶಾಸಕರ ಸಹಿಯನ್ನ ಸಂಗ್ರಹ ಕೂಡ ಮಾಡಲಾಗಿರುವಂಥದ್ದು. ಬಲಾಬಲ ಪರೀಕ್ಷೆಗೆ ಸಿದ್ಧತೆಯನ್ನು ಆರಂಭಿಸಿದೆಯಾ ಸಿದ್ದು ಟೀಮ್? ಹಾಗಾದ್ರೆ ಸಿಎಲ್ಪಿ ಸಭೆಯಲ್ಲಿ ಪರಮೇಶ್ವರ್ ವರ್ಸಸ್ ಡಿಕೆಶಿ ಯುದ್ಧ ಫಿಕ್ಸ್. ಹಾಗಾದ್ರೆ ಈಗ ಆಲ್ರೆಡಿ 40 ಶಾಸಕರ ಸಹಿಯನ್ನ ಸಂಗ್ರಹ ಮಾಡಿದ್ದಾರೆ ಪರಂ. ಸಿದ್ದರಾಮಯ್ಯ ಟೀಮ್ ಪರಮೇಶ್ವರ್ ಬೆಂಬಲಿಸುವಂತಹ ನಿರೀಕ್ಷೆ ಕೂಡ ಹೆಚ್ಚಾಗಿದೆ. ಸಿಎಲ್ಪಿ ಸಭೆಯಲ್ಲಿ ಇದೀಗ ಯುದ್ಧ ಆರಂಭ ಆಗತ್ತಾ? ಪರಮೇಶ್ವರ್ ವರ್ಸಸ್ ಡಿಕೆಶಿ ಅಂದ್ರೆ ಈಗ ಆಲ್ರೆಡಿ ಎಲ್ಲ ರೀತಿಯಾದಂತಹ ಆಪರೇಷನ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಪರಮೇಶ್ವರ್ ನೆನೆ ಕೊಟ್ಟಂತಹ ಹೇಳಿಕೆ ಒಂದು ರೀತಿಯಾಗಿ ಎಲ್ಲವೂ ಕೂಡ ಅಪ್ರಸ್ತುತ. ನಾನು ಸಿಎಂ ಆಕಾಂಕ್ಷಿ, ಮತ್ತೆ ಸಿಎಂ ಪಟ್ಟದಿಂದ ಸಿದ್ದರಾಮಯ್ಯ ಕೆಳಗಿಳಿತಾರೆ ಅನ್ನೋದು ಕೂಡ ಅಪ್ರಸ್ತುತ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಕಾದು ನೋಡಬೇಕು ಯಾವ ರೀತಿಯಾಗಿ ಮತ್ತೆ ಇದೀಗ 2ನೇ ಸುತ್ತಿನ ಪವರ್ ಫೈಟ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ ಡಿಕೆಶಿಗೆ. ಬಲಾಬಲ ಪರೀಕ್ಷೆಗೆ ಈಗ ಆಲ್ರೆಡಿ ಸಿದ್ದು ಟೀಮ್ ಸಿದ್ಧತೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಸಿಎಲ್ಪಿ ಸಭೆಯಲ್ಲಿ ಇದೀಗ ಪರಮೇಶ್ವರ್ ವರ್ಸಸ್ ಡಿಕೆಶಿ ಫೈಟ್ ಆರಂಭ ಆಗಲಿದೆ.
40 ಜನ ಶಾಸಕರು ಸಹಿ ಹಾಕಿರುವಂತಹ, ಬೆಂಬಲ ಸೂಚಿಸಿ ಸಹಿ ಹಾಕಿರುವಂತಹ ಒಂದು ಪತ್ರವನ್ನು ಕೂಡ ಪರಮೇಶ್ವರ್ ರೆಡಿ ಮಾಡಿಟ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯಗೂ ಕೂಡ ಜಿ ಪರಮೇಶ್ವರ್ ಅವರೇ ಸಿಎಂ ಸ್ಥಾನವನ್ನು ಅಲಂಕರಿಸಬೇಕು, ಒಂದಷ್ಟು ಕಾರಣಗಳನ್ನು ಕೊಟ್ಟು ಯಾಕಾಗಿ ಅಂತ ಹೇಳಿಬಿಟ್ಟು ತಾನು ಪಟ್ಟದಿಂದ ಕೆಳಗಿಳಿದ್ರು ಕೂಡ ಜಿ ಪರಮೇಶ್ವರ್ ಅವರಿಗೆ ಸ್ಥಾನವನ್ನು ಬಿಟ್ಟುಕೊಡೋದಕ್ಕೆ ಸಿದ್ದರಾಮಯ್ಯ ಕೂಡ ಸಿದ್ಧರಿದ್ದಾರೆ. ಸೊ ಸಿದ್ದರಾಮಯ್ಯರನ್ನ ಒಪ್ಪಿಸದೆ, ಅವರ ಮನವೊಲಿಕೆ ಮಾಡದೆ ಈಗ DKC ಅವರನ್ನ, ಅವರ ಒಪ್ಪಿಗೆ ಇಲ್ಲದೆ DKC ಅವರನ್ನ ಸಿಎಂ ಪಟ್ಟಕ್ಕೆ ಕೂರಿಸೋದು ಕೂಡ ಅಸಾಧ್ಯ. ಮತ್ತು 15 ದಿನ ಸಮಯಾವಕಾಶವನ್ನು ಕೂಡ ಕೇಳಿರುವಂಥದ್ದು. ಸೊ ಇದೆಲ್ಲವನ್ನು ನೋಡ್ತಾ ಹೋದರೆ CLP ಸಭೆಯಲ್ಲಿ ನಡೆಯುವಂಥ ಬೆಳವಣಿಗೆ ಏನಾಗಿರ್ಬೋದು, ಎಲ್ಲಾದರೂ ಏನಾದರೂ ಉಲ್ಟಾ ಆಗತ್ತಾ, ಇದೇ ದೊಡ್ಡ ತಲೆನೋವಾಗಿರುವಂಥದ್ದು DKCಗೆ. ಬಿಕಾಸ್ ಎಲ್ಲವೂ ಕೂಡ ಫೈನಲೈಸ್ ಆಯಿತು, ಹೈಕಮಾಂಡ್ ಕೂಡ ಸೂಚನೆಯನ್ನು ಕೊಟ್ಟಿದೆ. ಈ ಕಡೆ ಗಾಡ್ ಮದರ್ ಕೂಡ ಹೇಳಿದ್ದಾರೆ DKC ಅವರನ್ನೇ CM ಆಗಿ ಮಾಡಬೇಕು, ಪಕ್ಷಕ್ಕೋಸ್ಕರ ಜೈಲಿಗೆ ಹೋಗಿ ಬಂದರು, ಪಕ್ಷಕ್ಕೋಸ್ಕರ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ, ಅದಕ್ಕಿಂತ ಹೆಚ್ಚಾಗಿ ತಾಳ್ಮೆಯಿಂದ ಕಾದಿದ್ದಾರೆ ಇಷ್ಟು ದಿನದವರೆಗೂ ಕೂಡ. 2.5 ವರ್ಷ ಅವಧಿ ಅಂತ ಮಾತುಕತೆ ಆಗಿತ್ತು, ಬಟ್ 3 ವರ್ಷ ಆಯಿತು. ಸೊ ಹಾಗಾಗಿ ಬಿಟ್ಕೊಡಿ, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ, ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನುವಂಥ ಹಣೆಪಟ್ಟಿಯನ್ನು ಕಟ್ಕೊಂಡು ಓಡಾಡೋದು ಬೇಡ ಅಂತ ಹೇಳಿಬಿಟ್ಟು ಆ ಒಂದು ಸೂಚನೆಯನ್ನ ರಾಹುಲ್ ಗಾಂಧಿಗೆ ಕೊಟ್ಟಿದ್ದಾರೆ. ಸೊ ಅದರ ಮೇರೆಗೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯರವರ ಮನವೊಲಿಸುವಂತಹ ಕೆಲಸ ಕೂಡ ಮಾಡಿ ಸಿದ್ದರಾಮಯ್ಯ ಪಟ್ಟವನ್ನ ಗೌರವಯುತವಾಗಿ ಅಲ್ಲಿಂದ ಕೆಳಗಿಳಿಸುವಂತಹ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇತ್ತು. ಬಟ್ ಸಿದ್ದರಾಮಯ್ಯ ತನ್ನ ಬಣದ ಶಾಸಕರು ಹೇಳಿದಂತಹ ಸಂದರ್ಭದಲ್ಲಿ, ಅಂದರೆ ಯಾವುದೇ ಕಾರಣಕ್ಕೂ ಕೂಡ CM ಪಟ್ಟವನ್ನ ಬಿಟ್ಟು ಕೆಳಗಿಳಿಬೇಡಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾನು ರಾಹುಲ್ ಗಾಂಧಿಗೆ ಮಾತನ್ನು ಕೊಟ್ಟು ಬಿಟ್ಟಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿದ್ರು. ಬಟ್ ಪಟ್ಟದಿಂದ ಕೆಳಗಿಳಿತೀನಿ ಅಂತ ಇನ್ನೂ ಕೂಡ ಹೇಳಿಲ್ಲ. ರಾಹುಲ್ ಗಾಂಧಿಗೆ ಮಾತು ಕೊಟ್ಟಿದ್ದೀನಿ, ಅದರಂತೆ ನಡೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು. ಮತ್ತೆ ಇನ್ನೊಂದು ಕಡೆ ಮುಂದಿನ ಚುನಾವಣೆಗಳಲ್ಲೂ ಕೂಡ ಸ್ಪರ್ಧಿಸೋದಿಲ್ಲ, ದೆಹಲಿಯಲ್ಲಿ ಚುನಾವಣೆಯನ್ನು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೂಡ ಇತ್ತು. ಖರ್ಗೆ ಸ್ಥಾನವನ್ನು ಅಲಂಕರಿಸ್ತಾರೆ. ಬಟ್ ಏನೆಲ್ಲ ಬೆಳವಣಿಗೆಗಳು ಆಗತ್ತೆ ಇವತ್ತಿನ ಸಭೆಯ ನಂತರ ಎಲ್ಲವೂ ಕೂಡ ಫೈನಲೈಸ್ ಆಗಲಿದೆ. ಸಿದ್ದರಾಮಯ್ಯ ಟೀಮ್ ಈಗ ಆಲ್ರೆಡಿ ಜಿ ಪರಮೇಶ್ವರ್ ಅವರನ್ನ ಬೆಂಬಲಿಸಿ ಪತ್ರವನ್ನು ಕೂಡ ರೆಡಿ ಮಾಡಿಟ್ಕೊಂಡಿರೋದು. ಬಲಾಬಲ ಪರೀಕ್ಷೆಗೆ ಇದೀಗ ಪರಮೇಶ್ವರನ್ನ ಕಣಕ್ಕಿಳಿಸೋದಕ್ಕೆ ಪ್ಲಾನಿಂಗ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ಬಟ್ ಒಂದ್ ಕಡೆ DKCಗೆ ಟೆನ್ಷನ್ ಇದ್ದೇ ಇದೆ, CLP ಸಭೆಯಲ್ಲಿ ಏನಾಗಬಹುದು ಅಂತ ಹೇಳ್ಬಿಟ್ಟು. ಆದ್ರೆ ಬಲಾಬಲ ಪರೀಕ್ಷೆಗೆ ಒಂದು ಕಡೆ ಟೆನ್ಷನ್ ಇದ್ರೂ ಕೂಡ DKCಗೆ ಒಂದು ಕಾನ್ಫಿಡೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಹೈಕಮಾಂಡ್ ಕೃಪಕಟಾಕ್ಷ ಇದ್ರೆ ಸಾಕು, ಹೈಕಮಾಂಡ್ ಮನ್ಸ್ ಮಾಡಿದ್ರೆ ಸಾಕು, ಹೈಕಮಾಂಡ್ ಒಲವನ್ನ ತೋರಿಸಿದ್ರೆ ಸಾಕು ಅನ್ನುವಂಥ ಒಂದು ನಂಬಿಕೆ ಇದೆ. ಸೊ ಆ ನಂಬಿಕೆ ಮುಖೇನ ಇಲ್ಲಿ ತನಕ ಬಂದಿದ್ದಾರೆ. ಹೈಕಮಾಂಡ್ ಜೊತೆ ನೇರ ಸಂಪರ್ಕದಲ್ಲಿ ಇಟ್ಕೊಂಡಿದ್ರು. ಏನೆಲ್ಲ ಸ್ಟ್ರಾಟಜೀಸ್ ಪ್ಲಾನಿಂಗ್ಸ್ ಅನ್ನ ಮಾಡಬೇಕು, ತೆರೆಮರೆ ಹಿಂದೆ ಕಸರತ್ತನ್ನ ಮಾಡಬೇಕು, ಏನೇ ತಂತ್ರವನ್ನ ರೂಪಿಸಿದ್ರು ಕೂಡ ಸಿದ್ದರಾಮಯ್ಯ ಅದಕ್ಕೆ ಪ್ರತಿತಂತ್ರವನ್ನ ರೂಪಿಸ್ತಾ ಇದ್ರು. ಆಲ್ರೆಡಿ 40 ಶಾಸಕರ ಸಹಿಯನ್ನು ಕೂಡ ಸಂಗ್ರಹ ಮಾಡಿದ್ದಾರೆ.